ನಮಸ್ಕಾರ ಗುರು. ಇವತ್ತು IPL 2026 ನಲ್ಲಿ ಹೈ ವೋಲ್ಟೇಜ್ ಮ್ಯಾಚ್ ನಡೀತಾ ಇದೆ. ಅದ್ಯಾವುದು ಅಂತ ಆಬ್ವಿಯಸ್ಲಿ ನಿಮ್ಮೆಲ್ಲರಿಗೂ ಗೊತ್ತು. ಅದು RCB ವರ್ಸಸ್ CSK ಮ್ಯಾಚ್. ನಮ್ಮ ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಇವತ್ತು ಮ್ಯಾಚ್ ನಡೀತಾ ಇದೆ. 2026 IPL ನಲ್ಲಿ RCB ವರ್ಸಸ್ ಚೆನ್ನೈ ಮ್ಯಾಚ್ ಬರೀ ಒಂದೇ ಮ್ಯಾಚ್ ಇರೋದು. ಹಾಗಾಗಿ ಇವತ್ತಿನ ಮ್ಯಾಚ್ಗೆ ತುಂಬಾ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ ಫ್ಯಾನ್ಸ್ಗಳು ಸ್ಟೇಡಿಯಂ ಬರ್ತಾರೆ, ಮತ್ತೆ ಟಿವಿ ಮುಂದೆನೂ ಬಂದು ಕೂತ್ಕೊಂತಾರೆ. ಬನ್ನಿ ಇವತ್ತು ನಡೀತಾ ಇರೋ RCB ವರ್ಸಸ್ CSK ಮ್ಯಾಚ್ ಪ್ಲೇಯರ್ಸ್ ರಿವ್ಯೂ ಮಾಡೋಣ. ಮೊದಲನೇದಾಗಿ RCB ಟೀಮ್ ನೋಡೋದಾದ್ರೆ, ಮೊದಲನೇದಾಗಿ ಫಿಲ್ ಸಾಲ್ಟ್. ಇವ್ರ ಬ್ಯಾಟಿಂಗ್ ಇಂದ ಮೊದಲನೇ ಮ್ಯಾಚ್ ಅಲ್ಲಿ ರನ್ ಬಂದಿಲ್ಲ, ಇವರು ಫಾರ್ಮ್ ಅಲ್ಲಿ ಇಲ್ಲ ಅನ್ನೋದು ಎಲ್ಲರೂ ಮಾತಾಡ್ತಾ ಇದ್ದಾರೆ. ಬಟ್ ಆದ್ರೆ ಫಸ್ಟ್ ಮ್ಯಾಚ್ ಅಲ್ಲಿ ಎರಡು ಅಮೋಘವಾದ ಒಳ್ಳೆ ಕ್ಯಾಚ್ ಗಳನ್ನ, ಮ್ಯಾಚ್ ವಿನ್ನಿಂಗ್ ಕ್ಯಾಚ್ ನ ತಗೊಂಡು ಮ್ಯಾಚ್ ಗೆ ಇವರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಇವ್ರ ಜಾಗದಲ್ಲಿ ಜೇಕಬ್ ಬೆಥಲ್ ನ ಆಡಿಸ್ಬೇಕು ಅಂತ ಎಲ್ಲ ಮಾತಾಡ್ತಾ ಇದ್ರು. ಬಟ್ ಆದ್ರೆ ಇವ್ರಿಗೆ ಒಂದೇ ಒಂದು ಮ್ಯಾಚ್ ಚಾನ್ಸ್ ಕೊಟ್ಟು ಇವ್ರನ್ನ ಜಡ್ಜ್ ಮಾಡೋದು ತಪ್ಪು ಅಂತ ನನ್ನ ಅಭಿಪ್ರಾಯ. ಇನ್ನ ವಿರಾಟ್ ಕೊಹ್ಲಿ, ಇವ್ರನ್ನ ರನ್ ಮಿಷಿನ್ ಅಂತ ಎಲ್ಲ ಕರೀತಾರೆ. IPL ಶುರುವಾದ್ರೆ ಸಾಕು ಮಿಷಿನ್ ನಿಂದ ಹೆಂಗೆ ರನ್ಗಳು ಬರುತ್ತೆ ಅಂತ ನೀವೇ ನೋಡಿದೀರಾ. ಆದ್ರೆ ಇಷ್ಟೆಲ್ಲ ಆಟ ಆಡಿದ್ರು ಅವರು ಆಡೋ ಆಟದ ಜವಾಬ್ದಾರಿ ಮಾತ್ರ ಇವತ್ತಿಗೂ ಮರ್ತಿಲ್ಲ. ನೆಕ್ಸ್ಟ್ ಪ್ಲೇಯರ್ ಪಡಿಕಲ್. ಇವ್ರ ಬ್ಯಾಟಿಂಗ್ ಹೆಂಗಿದೆ ಅಂತ ಅಂದ್ರೆ ಒಡಿ ನಡಿ ಹೊಡಿತಾ ಇರ್ತಾರೆ. ಯಾವಾಗ ಔಟ್ ಆದ್ರೂ ಪರವಾಗಿಲ್ಲ, ಔಟ್ ಆಗೋದ್ರ ಬಗ್ಗೆ ಯೋಚನೆ ಮಾಡಲ್ಲ. ಹೊಡಿಬೇಕು ಹೋಗ್ಬೇಕು ಅನ್ನೋ ಕಾನ್ಸೆಪ್ಟ್ ಅಲ್ಲೇ ತಲೆಯಲ್ಲಿ ಮೈಂಡ್ ಅಲ್ಲಿ ಇಟ್ಕೊಂಡು ಬರ್ತಾರೆ. ಇನ್ನ ನಾಯಕ ಪತ್ತಿದಾರ್. ಇವರು ಮಿಡ್ಲ್ ಆರ್ಡರ್ ಅಲ್ಲಿ ಯಾವುದೇ ಕಾರಣಕ್ಕೂ ರನ್ ರೇಟ್ ನ ಕಮ್ಮಿ ಮಾಡೋದಕ್ಕೆ ಬಿಡಲ್ಲ. ಇವರು ಸ್ಪಿನ್ನರ್ ವಿರುದ್ಧ ಆಗ್ಲಿ, ಪೇಸ್ ಬೌಲರ್ ವಿರುದ್ಧ ಆಗ್ಲಿ ಒಳ್ಳೆ ಅವರೇಜ್ ನ ಇಟ್ಕೊಂಡಿದ್ದಾರೆ. ಇವರು ರನ್ ಮೂವ್ ಮಾಡೋದ್ರಲ್ಲಿ ಎತ್ತದ ಕೈ. ಇನ್ನು ಟೀಮ್ ಡೇವಿಡ್ ಮತ್ತೆ ರೊಮಾರಿಯೋ ಶಫರ್ಡ್ಗೆ ಬ್ಯಾಟಿಂಗ್ ಮಾಡುವಂತ ಅವಕಾಶ ಸಿಕ್ಕೇ ಇಲ್ಲ. ಸೊ ಇವ್ರು ಸಿಕ್ಕರೆ ಎಂತ ಧಮಾಕ ಮಾಡ್ತಾರೆ ಅಂತ ಹೇಳ್ಬೇಕಾದ ಅವಶ್ಯಕತೆನೂ ಇಲ್ಲ. ನೆಕ್ಸ್ಟ್ ಜಿತೇಶ್ ಶರ್ಮಾ. ಇವರು ವಿಕೆಟ್ ಕೀಪರ್ ಬ್ಯಾಟರ್. ಇವರು ಬ್ಯಾಟಿಂಗ್ ನ ಆಡಿದ್ರೆ ಹೆಂಗ್ ಆಡ್ತಾರೆ ಅಂತ ನಿಮ್ಗೂ ಗೊತ್ತು. ಮೊದಲನೇ ಮ್ಯಾಚ್ ಅಲ್ಲಿ ಮೊದಲನೇ ಬಾಲ್ ಅಲ್ಲೇ ಔಟ್ ಆದ್ರು. ಹಾಗಾಗಿ ಒಂದೇ ಮ್ಯಾಚ್ ಅಲ್ಲಿ ನಾವು ಜಡ್ಜ್ ಮಾಡಕ್ ಆಗಲ್ಲ, ಯಾಕಂದ್ರೆ ಎಂತೆಂತ ಮ್ಯಾಚ್ ವಿನ್ನಿಂಗ್ ಇನ್ನಿಂಗ್ಸ್ ಗಳನ್ನ ಆಡಿದ್ದಾರೆ ಅಂತ ನಿಮ್ಗೂ ಗೊತ್ತು. ಕುರ್ನಾಲ್ ಪಾಂಡ್ಯ. ಇವರು ಟೀಮ್ಗೆ ಬ್ಯಾಲೆನ್ಸ್ ನ ತಂದ್ಕೊಡ್ತಾರೆ. ಈ ಕಡೆ ಬೌಲಿಂಗು ಮಾಡ್ತಾರೆ, ಆ ಕಡೆ ಬ್ಯಾಟಿಂಗು ಆಡ್ತಾರೆ. ಯಾವ ಟೈಮಲ್ಲಿ ಏನ್ ಬೇಕು ಅದನ್ನ ಮಾಡಿ ಟೀಮ್ ನ ಗೆಲ್ಸೋಂತ ಒಳ್ಳೆ ಪ್ಲೇಯರು ಈ ಕುರ್ನಾಲ್ ಪಾಂಡ್ಯ. ಭುವನೇಶ್ವರ್ ಕುಮಾರ್, ಸ್ವಿಂಗ್ ಕಿಂಗ್ ಅಂತಾನೆ ಕರಿತೀವಿ. ಇವರು ಇಂಡಿಯಾಗೆ ಡೆಬ್ಯೂ ಮಾಡಿದಾಗ ಯಾವ ಲೈನು, ಲೆಂತ್, ಕಂಟ್ರೋಲು, ಸ್ವಿಂಗ್ ನ ಇಟ್ಕೊಂಡಿದ್ರೋ ಇವತ್ತಿಗೂ ಇಷ್ಟು ವಯಸ್ಸಾದ್ರೂ ಅದೇ ಒಂದು ಲೈನು, ಲೆಂತ್ ಎಲ್ಲಾನು ಹಾಗೆ ಮೇಂಟೈನ್ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಇನ್ನ ಜೇಕಬ್ ಡಫಿ. ಇವರು ಏಜಲ್ವುಡ್ ಪ್ಲೇಸ್ ಅಲ್ಲಿ ಆಡ್ತಾ ಇದ್ದಾರೆ. ಮೊದಲನೇ ಮ್ಯಾಚ್ ಆಡ್ಸೋದಕ್ಕಿಂತ ಮುಂಚೆ ಇವ್ರಿಗೆ ಇಂಡಿಯಾದಲ್ಲಿ ಅಂತ ಒಳ್ಳೆ ಲೈನು, ಲೆಂತ್ ಫಾರ್ಮ್ ಅಲ್ಲಿ ಇಲ್ಲ. ಸೊ ಹಾಗಾಗಿ ಇವ್ರ ಬದಲು ತುಷಾರನ್ ಆಡಿಸ್ಬೇಕು ಅಂತ ನಾನೇ ಹೇಳಿದ್ದೆ. ಬಟ್ ಆದ್ರೆ ಇವರು ನನಗೆ ಆನ್ಸರ್ ಕೊಟ್ಟಂಗೆ ಮೊದಲನೇ ಮ್ಯಾಚ್ ಅಲ್ಲಿ ಎಂತ ಅದ್ಭುತವಾದ ಬೌಲಿಂಗ್ ಮಾಡಿದ್ದಾರೆ ಅಂತ ನೀವು ನೋಡಿದ್ದೀರಾ. ಇನ್ನ ಅಭಿನಂದನ್ ಸಿಂಗ್. ಇವರು ಮೊದಲನೇ ಮ್ಯಾಚ್ ನ ಆಡಿದ್ದಾರೆ, ಅದು ಒಂದೇ ಮ್ಯಾಚ್. ಬಟ್ ಒಂದೇ ಮ್ಯಾಚ್ ಅಲ್ಲಿ ಇವ್ರನ್ನ ಜಡ್ಜ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಹೌದು, ಮೊದಲನೇ ಮ್ಯಾಚ್ ಆಗಿರೋದ್ರಿಂದ ಅವ್ರಿಗೂ ಭಯ ಇರುತ್ತೆ, ಸರಿಯಾಗಿ ಬೌಲಿಂಗ್ ಮಾಡಕ್ ಆಗಿರಲ್ಲ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಬಟ್ ಆದ್ರೆ ಇವ್ರ ಪ್ಲೇಸ್ ಅಲ್ಲಿ ನಾನು ಮೊದಲಿಂದನೂ ಹೇಳ್ತಾ ಇರೋದು ಮಂಗೇಶ್ ಯಾದವ್ನ ಆಡಿಸ್ಬೇಕು ಅಂತ. ಯಾಕೆಂದ್ರೆ ಇವರು ಲೆಫ್ಟ್ ಹ್ಯಾಂಡ್ ಸೀಮರು, ಮತ್ತೆ ಬ್ಯಾಟಿಂಗ್ ನಲ್ಲೂ ಒಂದು ಸ್ಟ್ರೆಂತ್ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಅವ್ರ ಹೆಸರು ಹೇಳಿದ್ದೆ. ಇನ್ನ 12ನೇ ಪ್ಲೇಯರ್, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರೋದು ಸುಯೇಶ್ ಶರ್ಮಾ. ಇವ್ರಿಗೂ ಮೊದಲನೇ ಮ್ಯಾಚು ಅಂತ ಒಳ್ಳೆ ಮ್ಯಾಚ್ ಆಗಿಲ್ಲ. ಸೊ ಇವರು ಲೈನು, ಲೆಂತ್, ಪೇಸ್ ಅಲ್ಲಿ ಕಂಟ್ರೋಲ್ ನ ಇಟ್ಕೋಬೇಕು ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಇದು RCBಯ 11. ಇನ್ನ ಚೆನ್ನೈ ಪ್ಲೇಯರ್ಸ್ ಗಳನ್ನ ನೋಡೋದಾದ್ರೆ, ಮೊದಲನೇದಾಗಿ ನಮ್ಮ ಚೇಟಾ ಸಂಜು ಸ್ಯಾಮ್ಸನ್. ಇವರು ಮೊದಲೆರಡು ಮ್ಯಾಚ್ ಅಲ್ಲೂ ಅಂತ ಒಳ್ಳೆ ಫಾರ್ಮ್ ಅಲ್ಲಿ ಇಲ್ಲ, ಬ್ಯಾಟ್ ಇಂದ ರನ್ನು ಬಂದಿಲ್ಲ. ಬಟ್ ಆದ್ರೆ ಕಳೆದ ವರ್ಲ್ಡ್ ಕಪ್ ಅಲ್ಲಿ ಇವರು ಅದ್ಭುತವಾದ ಫಾರ್ಮ್ ಅಲ್ಲಿ ಇದ್ರು. ಇವ್ರ ಬ್ಯಾಟ್ ಇಂದ ರನ್ ಬರೋದು CSKಗೆ ಅತ್ಯಂತ ಮುಖ್ಯವಾಗಿದೆ. ಇನ್ನ ನೆಕ್ಸ್ಟ್ ನಾಯಕ ಋತುರಾಜ್ ಗಾಯಕ್ವಾಡ್. ಇವರು ಒಳ್ಳೆ ಬ್ಯಾಟ್ಸ್ಮನ್ ಅಂತ ಹೆಸರು ಮಾಡಿದ್ರು. ಬಟ್ ಆದ್ರೆ ಇತ್ತೀಚೆಗೆ ಅಂತ ಒಂದು ಲೈದಲ್ಲಿ ಇಲ್ಲ ಅಂತ ನೋಡ್ತಾ ಇದೀವಿ. ಬಾಲ್ ಟು ಬಾಲ್ ರನ್ ಆಡ್ತಾ ಇದ್ದಾರೆ. T20 ಬಾಲ್ ಟು ಬಾಲ್ ಆಡಿದ್ರೆ ಸೊ ಒಳ್ಳೆ ರನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಇನ್ನ ಆಯುಷ್ ಮಾತ್ರೆ. ಇವರು ಮೊದಲನೇ ಮ್ಯಾಚ್ ಅಲ್ಲಿ ಒಳ್ಳೆ ಬ್ಯಾಟಿಂಗ್ ನ ಆಡ್ಲಿಲ್ಲ, ಬೇಗ ಔಟ್ ಆದ್ರು. ಬಟ್ ಆದ್ರೆ ಎರಡನೇ ಮ್ಯಾಚ್ ಅಲ್ಲಿ ಅದ್ಭುತವಾದಂತ ಇನ್ನಿಂಗ್ಸ್ ಆಡಿದ್ರು. ಇವ್ರ ಬ್ಯಾಟಿಂಗ್ ಚೆನ್ನಾಗಿ ಆಡಿದ್ದಕ್ಕೇನೆ CSK 200ರ ಗಡಿನ ದಾಟಿದ್ರು ಅಂತಾನೆ ಹೇಳ್ಬೋದು. ಕೋ ಇನ್ಸಿಡೆಂಟ್ ಏನ್ ಗೊತ್ತಾ, ಈಗ ಆಯುಷ್ ಮಾತ್ರೆಗೆ 19 ವರ್ಷ.
ಅದೇ ನಮ್ ವಿರಾಟ್ ಕೊಹ್ಲಿ IPL ಗೆ ಡೆಬ್ಯೂ ಮಾಡಿನೇ 19 ವರ್ಷ ಆಗಿದೆ. ಅಂದ್ರೆ ಕೊಹ್ಲಿ IPL ಡೆಬ್ಯೂ ಮಾಡಿದಾಗ ಇವರು ಆಗ್ತಾನೆ ಹುಟ್ಟಿದ್ರು ಅಂತಾನೆ ಹೇಳ್ಬೇಕು. ಇನ್ನ ಸರ್ಫರಾಜ್, ಈ ವ್ಯಕ್ತಿ ಏನೋ ಅವ್ರಿಗೆ ಸಿಕ್ತಂತ ಸಮಯದಲ್ಲಿ ಒಳ್ಳೆ ಇನ್ನಿಂಗ್ಸ್ ನ ಆಡ್ತಾ ಇದ್ದಾರೆ. ಬಟ್ ಆದ್ರೆ ಇವರು ಫಿನಿಶರ್ ಅಲ್ಲ ಅನ್ನೋದು ಎಲ್ಲರಿಗೂ ಗೊತ್ತು. ಆದ್ರೂ ಇವ್ರ ಶಕ್ತಿಗೆ ಮೀರಿದಂತ ಒಂದು ಪ್ಲೇಸ್ ನ CSK ಕೊಟ್ಟಿದ್ದಾರೆ. ಇವರು ಶಕ್ತಿ ಮೀರಿ ಪ್ರಯತ್ನ ಅಂತೂ ಮಾಡ್ತಾ ಇದ್ದಾರೆ. ಬಟ್ ಸಕ್ಸಸ್ ಆಗ್ತಾರ ಇಲ್ವೋ ಅನ್ನೋದನ್ನ ಕಾದ್ ನೋಡ್ಬೇಕು. ಇನ್ನ ಶಿವಮ್ ದುಬೆ, ಕಳೆದ ಸೀಸನ್ ಅಲ್ಲಿ ಇದ್ದಂತ ಎನರ್ಜಿ, ಫಾರ್ಮು ಮತ್ತೆ ಕಾನ್ಫಿಡೆನ್ಸ್ ಈ ಸೀಸನ್ ನಲ್ಲಿ ಇಲ್ಲ ಅನ್ನೋ ತರ ಕಾಣಿಸ್ತಾ ಇದೆ. ಇನ್ನ ಕಾರ್ತಿಕ್ ಶರ್ಮಾ, ಪ್ರಶಾಂತ್ ವೀರ್ ಇವರಿಬ್ರು ಹೊಸಬ್ರು. ಸೊ ಇವರು ಇನ್ನೂ ಅಂತ ಒಂದು ಅವರ ಆಟನ ತೋರಿಸಿಲ್ಲ. ಸೊ ಹಾಗಾಗಿ ಇವ್ರ ಬಗ್ಗೆ ಏನ್ ಮಾತಾಡೋದು ಅಂತ ಅರ್ಥ ಆಗ್ತಾ ಇಲ್ಲ. ಇನ್ನ ನೂರ್ ಅಹಮದ್, ಇವರು CSK ಪರವಾಗಿ ಕಳೆದ ಸೀಸನ್ ಅಲ್ಲಿ ಅತಿ ಹೆಚ್ಚು ವಿಕೆಟ್ ತಗೊಂಡಂತ ಬೌಲರ್. ಇವರು ಈ ಸೀಸನ್ ಅಲ್ಲಾದಂತೆ 2 ಮ್ಯಾಚ್ ಅಲ್ಲಿ 1 ವಿಕೆಟ್ ತಗೊಂಡಿಲ್ಲ. ಸೊ ಇವ್ರ ಬೌಲಿಂಗ್ ಲಯನ ಕಳ್ಕೊಂಡಿದೆ ಅಂತಾನೆ ಹೇಳ್ಬೋದು. ಇನ್ನ ಕಾಂಬೋಜ್, ಇವರು ಕೂಡ ಅಂತ ಒಂದು ಒಳ್ಳೆ ಫಾರ್ಮ್ ಅಲ್ಲಿ ಇಲ್ಲ ಅಂತಾನೆ. ಇನ್ನ ನ್ಯೂಜಿಲೆಂಡ್ ಪ್ಲೇಯರ್ ಹೆನ್ರಿ, ಇವರು ಟೆಸ್ಟ್ ಅಲ್ಲಿ ಅದ್ಭುತವಾದಂತ ಒಂದು ರೆಕಾರ್ಡ್ ನ ಇಟ್ಕೊಂಡಿದ್ದಾರೆ. ಬಟ್ ಆದ್ರೆ ಇದು T20 ಫಾರ್ಮೆಟ್ ಆಗಿರೋದ್ರಿಂದ ಇಲ್ಲಿ ಬೇರೆ ತರದ ಸ್ಕಿಲ್ ಲೆವೆಲ್ ಬೇಕಾಗುತ್ತೆ. ಕಾದ್ ನೋಡೋಣ ಮುಂದಕ್ಕೆ ಏನಾದ್ರು ಚೆನ್ನಾಗಿ ಮಾಡ್ತಾರ ಅಂತ. ಇವ್ರಿಗೂ ಒಂದು ಲಯ ಸಿಕ್ಕಿಲ್ಲ, IPL ಲಯ ಅನ್ನೋದು ಸಿಕ್ಕಿಲ್ಲ. ಇನ್ನ ಖಲೀಲ್ ಅಹಮದ್, ಇವ್ರೊಬ್ರೇ ಸ್ವಲ್ಪ ಪರವಾಗಿಲ್ಲ CSK ಪರವಾಗಿ ಬೌಲಿಂಗ್ ಯೂನಿಟ್ ಅಲ್ಲಿ ಅಂತ ಹೇಳ್ಬೋದು. ಇವ್ರು ಮಾತ್ರ ಚೆನ್ನಾಗಿ ಮಾಡ್ತಾರೆ. ಬಟ್ ಆದ್ರೆ ಇವ್ರ ಸುತ್ತ ಇರುವಂತ ಬೌಲರ್ಗಳು ಇವ್ರಿಗೆ ಯಾರು ಸಾಥ್ ಕೊಡ್ತಾ ಇಲ್ಲ ಅನ್ನೋದೇ CSK ಗೆ ತಲೆನೋವಾಗಿರೋ ಸಂಗತಿ. ಕಳೆದ ಮ್ಯಾಚ್ ಅಂದ್ರೆ ಫಸ್ಟ್ ಮ್ಯಾಚ್ RR ಮೇಲೆ ಆಡಿದಾಗ ಜೆಮಿ ಓವರ್ಟನ್ ಅದ್ಭುತವಾದಂತ ಬ್ಯಾಟಿಂಗ್ ಆಡಿದ್ರು. ಬಟ್ ಆದ್ರೆ ಇವರು ಬೌಲರು, ಇವ್ರ ಬ್ಯಾಟ್ ಇಂದ ರನ್ ಬಂದಿದ್ದಕ್ಕೇನೆ ಅವರು 100ರ ಗಡಿನ ದಾಟಕ್ ಸಾಧ್ಯ ಆಯ್ತು. ಬಟ್ 2ನೇ ಮ್ಯಾಚ್ ಅಲ್ಲಿ ಇವ್ರನ್ನೇ ಕೂರಿಸ್ಬಿಟ್ಟು ಬೇರೆ ಪ್ಲೇಯರ್ ನ ಆಡಿಸಿದ್ರು. ಇನ್ನ CSK ಫ್ಯಾನ್ಸ್ ಗಳು ಹೇಳ್ತಾ ಇದ್ದಾರೆ CSK ವರ್ಸಸ್ RCB ಮ್ಯಾಚ್ ಗಳಲ್ಲಿ CSKದು ಅದ್ಭುತವಾದಂತ ರೆಕಾರ್ಡ್ಗಳಿದೆ ಅಂತ. ಹೌದು, ಇಲ್ಲ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಯಾಕಂತ ಅಂದ್ರೆ ಅವತ್ತು ನಿಮ್ಮಲ್ಲಿ ಒಳ್ಳೊಳ್ಳೆ ಪ್ಲೇಯರ್ಗಳಿದ್ರು. ಅಂದ್ರೆ CSK ಟೀಮ್ ಅಲ್ಲಿ ಅದ್ಭುತವಾದಂತ ಪ್ಲೇಯರ್ಗಳಿದ್ರು. ಆದ್ರೆ ಇವತ್ತು RCBಲಿ ಅಂತ ಅದ್ಭುತವಾದಂತ ಪ್ಲೇಯರ್ಗಳಿದ್ದಾರೆ. ಒಂದ್ ತಿಳ್ಕೋಬೇಕು CSK ಫ್ಯಾನ್ಸ್ಗಳು, ರೆಕಾರ್ಡ್ಗಳು ಮ್ಯಾಚ್ ನ ವಿನ್ ಮಾಡ್ಸಲ್ಲ. ಮ್ಯಾಚ್ ವಿನ್ ಮಾಡಿಸ್ಬೇಕು ಅಂತಂದ್ರೆ ಪ್ಲೇಯರ್ಗಳೇ ಪರ್ಫಾರ್ಮ್ ಮಾಡಬೇಕು. ಇನ್ನ CSK ಫ್ಯಾನ್ಸ್ಗಳು ಕಾತರದಿಂದ ಕಾಯ್ತಾ ಇರೋ ವಿಷಯ ಏನಂದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ RCB ಮೇಲೆ ಧೋನಿ ಬಂದು ಟೀಮ್ ಅಲ್ಲಿ ಆಟ ಆಡ್ತಾರೆ ಅಂತ ಎಲ್ಲ ಹೇಳ್ತಾ ಇದಾರೆ. ಬಟ್ ಅಫಿಷಿಯಲಿ ಇದುವರೆಗೂ ಧೋನಿ ಇವತ್ತಿನ ಮ್ಯಾಚ್ ಅಲ್ಲಿ ಆಡ್ತಾರೆ ಅಂತ ಎಲ್ಲೂ ಅನೌನ್ಸ್ ಆಗಿಲ್ಲ. ಇನ್ನೊಂದೇ ವಿಷಯ ಏನಂದ್ರೆ CSK ಡೌನ್ ಫಾಲ್ ಹೆಂಗೆ ಶುರುವಾಗಿದೆ ಅಂತ ಅಂದ್ರೆ CSK ಫ್ಯಾನ್ಸ್ಗಳು ಇದನ್ನ ಅರ್ಗಿಸ್ಕೊಳಕ್ಕೆ ಆಗದೆ ಇರೋಂತ ಒಂದು ಪರಿಸ್ಥಿತಿಲಿ ಇದ್ದಾರೆ. ಯಾಕಂತ ಅಂದ್ರೆ ಹೊರ್ಗಡೆ ಹೋಗಿ ಸೋಲದ್ ಬೇರೆ, ಅವ್ರದೇ ಹೋಮ್ ಗ್ರೌಂಡ್ ಆದಂತ ಚೆನ್ನೈಯಲ್ಲಿ ಸತತವಾಗಿ ಸೋಲ್ತಾ ಬರ್ತಾ ಇದ್ದಾರೆ. ಇದಕ್ಕಿಂತ ದೊಡ್ಡ ಡೌನ್ ಫಾಲ್ ಬೇಕಾ CSK ಟೀಮ್ಗೆ? ಇವತ್ತಿನ ಮ್ಯಾಚ್ ಅಲ್ಲಿ RCB ವರ್ಸಸ್ CSK ಟೀಮ್ ನ ರಿವ್ಯೂ ಮಾಡಿ ಯಾವ ಟೀಮ್ ಗೆಲ್ಬಹುದು ಅಂತ ಹೇಳೋದಾದ್ರೆ ಆಬ್ವಿಯಸ್ಲಿ RCB ಫ್ಯಾನ್ ಅಂತ ಹೇಳ್ತಾ ಇಲ್ಲ. ಟೀಮ್ ಅಲ್ಲಿ ಬ್ಯಾಲೆನ್ಸ್ ಪ್ಲೇಯರ್ಸ್ ಗಳನ್ನೆಲ್ಲ ಅಳ್ದಿ ತೂಗಿ ನೋಡಿದಾಗ ಗೊತ್ತಾಗೋದೇನಪ್ಪಾ ಅಂತ ಅಂದ್ರೆ RCB CSK ಟೀಮ್ ಗಿಂತ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ. ಹಾಗಾಗಿ ಇವತ್ತಿನ ಮ್ಯಾಚ್ ಅಲ್ಲಿ RCB ಗೆಲ್ತಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಇದು ನನ್ನ ವೈಯಕ್ತಿಕ ಪ್ರಿಡಿಕ್ಷನ್ ಆಗಿದೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಇವತ್ತು ನಡೀತಾ ಇರೋ RCB ವರ್ಸಸ್ CSK ಮ್ಯಾಚ್ ಬಗ್ಗೆ ಏನಾರ ಹೇಳ್ಬೇಕು ಅಂತ ಅನ್ಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನು ಯಾರು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಗುರು.